ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಓವಲೇಷನ್ ಅಂದರೆ ಏನು, ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಮತ್ತು ಓವಲೇಷನ್ನ ಯಾವ ರೀತಿ ಟ್ರ್ಯಾಕ್ ಮಾಡೋದು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಓವಲೇಷನ್ ಅಂದರೆ ಒಂದು ಹೆಣ್ಣಿನಲ್ಲಿ ಪ್ರತಿ ತಿಂಗಳು ಅಂಡಾಣು ಬಿಡುಗಡೆಯಾಗುವಂಥದ್ದು. ಸೊ ಹಾಗಾಗಿ ಒಂದು ವೇಳೆ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಓವಲೇಷನ್ ಎಂಬ ಪ್ರಕ್ರಿಯೆ ನಿಮಗೆ ನ್ಯಾಚುರಲ್ ಆಗಿ ಸರಿಯಾಗಿ ಪ್ರತಿ ತಿಂಗಳು ಆಗಲೇಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಓವಲೇಷನ್ ನ್ಯಾಚುರಲ್ ಆಗಿ ಪ್ರತಿ ತಿಂಗಳು ಆಗ್ತಾ ಇದೆ ಅಂತ ಹೇಳಿದರೆ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ನೀವೇನಾದರೂ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅಂಥವರು ನಿಮಗೆ ಯಾವಾಗ ಓವಲೇಷನ್ ಆಗ್ತಾ ಇದೆ ಅಂತೇಳಿ ನೀವು ತಿಳಿದುಕೊಳ್ಳೋದು ಮುಖ್ಯವಾಗಿದೆ. ಯಾಕಂತ ಹೇಳಿದರೆ ನಿಮ್ಮ ಪೀರಿಯಡ್ ಸೈಕಲ್ನ ಎಲ್ಲ ದಿನಗಳು ಫಲವತ್ತತೆಯ ದಿನಗಳಾಗಿರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಒಂದು ವೇಳೆ ನೀವೇನಾದರೂ ತುಂಬ ಹೆಲ್ತಿಯಾಗಿದ್ದು ನಿಮ್ಮ ಏಜ್ 30 to 35 ಇಯರ್ಸ್ನ ಒಳಗಡೆ ಇದ್ದರೆ ಅಂಥವರು ಅಟ್ಲೀಸ್ಟ್ 1 ಇಯರ್ ತನಕ ನೀವು ಟ್ರೈ ಮಾಡಬೇಕಾಗತ್ತೆ, ನ್ಯಾಚುರಲ್ ಆಗಿ ನೀವು ಟ್ರೈ ಮಾಡಬೇಕಾಗತ್ತೆ. ಇದಕ್ಕಿಂತ ಮುಂಚೆ ನೀವು ಯಾವುದೇ ರೀತಿಯ ಬಂಜೆತನದ ಟ್ರೀಟ್ಮೆಂಟಿಗೆ ಹೋಗಲಿಕ್ಕೆ ನೀವು ಅವಸರ ಮಾಡಬಾರ್ದು. ಇದರ ಜೊತೆಗೆ ನಿಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಕೂಡ ಇರಬಾರ್ದು. ಒಂದು ವೇಳೆ ಆ ರೀತಿಯ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅಂಥವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಪಡೆದುಕೊಂಡು ಕನ್ಸೀವ್ ಆಗಲಿಕ್ಕೆ ನೀವು ಟ್ರೈ ಮಾಡಬೇಕಾಗತ್ತೆ. ಇವಾಗ ನೀವು ಯಾಕೆ ಈ ಒಂದು ಬಂಜೆತನದ ಟ್ರೀಟ್ಮೆಂಟಿಗೆ ಹೋಗಲಿಕ್ಕೆ ಅವಸರ ಪಡಬಾರ್ದು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈ ಒಂದು ತಿಂಗಳಲ್ಲಿ 100 ಜನ ಏನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದರೆ 15% ಅಷ್ಟೇ ಕನ್ಸೀವ್ ಆಗ್ತಾರೆ. ಹೀಗೆ ತಿಂಗಳು ಕಳೆದು ಹೋಗ್ತಿದ್ದಂಗೆ ಟ್ರೈ ಮಾಡ್ತಾ ಹೋದಂಗೆ ಪ್ರೆಗ್ನೆನ್ಸಿ ಆಗುವಂಥ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 1 ಇಯರ್ ಕಳೆಯುವಷ್ಟರಲ್ಲಿ 85% ಜನ ಪ್ರೆಗ್ನೆಂಟ್ ಆಗ್ಬೋದು. ಇನ್ನುಳಿದ 15% ಜನರಲ್ಲಿ ಕೆಲವೊಂದು ಸಮಸ್ಯೆಗಳಿರ್ಬೋದು, ಡಾಕ್ಟರ್ನ ಸಲಹೆ, ಟ್ರೀಟ್ಮೆಂಟ್ ಕೂಡ ಬೇಕಾಗ್ಬೋದು. ಇದು ಬಿಟ್ಟು ನಿಮಗೇನಾದರೂ ಅನಿಸಿದರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಮಾಡಿ ನಂತರ ನಾನೇನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ನಿಮ್ಮಲ್ಲಿ ಏನಾದರೂ ಅನಿಸಿದರೆ ಅಂಥವರು ಬೇಕಾದರೆ ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಮಾಡ್ಬೋದು. ಲೈಕ್ ನಿಮ್ಮ ಶುಗರ್ ಲೆವೆಲ್ ಯಾವ ರೀತಿ ಇದೆ, BP ಕಂಟ್ರೋಲ್ ಇದೆಯಾ, ಥೈರಾಯ್ಡ್ನ ಸಮಸ್ಯೆ ಏನಾದರೂ ಇದೆಯಾ, ಅಥವಾ HB ಹಿಮೋಗ್ಲೋಬಿನ್ ಲೆವೆಲ್ ಯಾವ ರೀತಿ ಇದೆ. ಕೆಲವರಿಗೆ ಪೆಲ್ವಿಕ್ ಸ್ಕ್ಯಾನ್ ಕೂಡ ಮಾಡ್ಬೋದು. ಈ ಸ್ಕ್ಯಾನ್ನಲ್ಲಿ ಸಾಮಾನ್ಯವಾಗಿ ನಿಮ್ಮ ಯೂಟ್ರಸ್, ಓವರಿ ಹೇಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಇವೆಲ್ಲ ರಿಪೋರ್ಟ್ಸ್ಗಳು ನಿಮಗೆ ನಾರ್ಮಲ್ ಆಗಿ ಒಂದು ವೇಳೆ ಬಂದರೆ ಡೆಫಿನೆಟಾಗಿ ಖಂಡಿತವಾಗಿಯೂ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. ಸೊ ನೀವು ಒಂದು ವೇಳೆ ನ್ಯಾಚುರಲ್ ಆಗಿ ಟ್ರೈ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಯಾವಾಗ ಓವಲೇಷನ್ ಆಗುತ್ತೆ ಅಂತೇಳಿ ನೀವು ತಿಳಿದುಕೊಳ್ಳೋದು ಅತಿ ಮುಖ್ಯವಾಗಿದೆ. ಯಾಕೆ ಓವಲೇಷನ್ನ ಕಂಡು ಹಿಡಿದು ಕಾಂಟ್ಯಾಕ್ಟ್ ಇಟ್ಕೊಂಡಾಗ ನಿಮಗೆ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ ಅಂತ ಹೇಳಿದರೆ, ನಿಮ್ಮ ಪೀರಿಯಡ್ ಸೈಕಲ್ನ ಎಲ್ಲ ದಿನಗಳು ಫಲವತ್ತತೆಯ ದಿನಗಳಾಗಿರೋದಿಲ್ಲ. ಸೊ ಹಾಗಾಗಿ ನಿಮಗೆ ಯಾವಾಗ ಓವಲೇಷನ್ ಆಗುತ್ತೆ ಅಂತ ಹೇಳಿ ನೀವು ತಿಳಿದುಕೊಳ್ಳೋದು ಒಳ್ಳೆಯದು. ಇದಕ್ಕೆ ನೀವು ಫಸ್ಟು ನಿಮ್ಮ ಪೀರಿಯಡ್ ಸೈಕಲ್ ಯಾವ ರೀತಿ ಇದೆ, ರೆಗ್ಯುಲರ್ ಪೀರಿಯಡ್ ಸೈಕಲ್ ಇದೆಯಾ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಇದೆಯಾ ಅಂತೇಳಿ ನೀವು ತಿಳಿದುಕೊಳ್ಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಪೀರಿಯಡ್ ಸೈಕಲ್ 21 ಅಥವಾ 26ರಿಂದ 35 ದಿನದ ಪೀರಿಯಡ್ ಸೈಕಲ್ ಇದ್ದರೆ ಅಂಥವರು ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನಗಳಲ್ಲಿ 1 ದಿನ ಬಿಟ್ಟು 1 ದಿನ ನೀವು ಟ್ರೈ ಮಾಡಬೇಕಾಗತ್ತೆ. ಇನ್ನೇನು ನೆಕ್ಸ್ಟ್ ಪೀರಿಯಡ್ ಬರಲಿಕ್ಕೆ 1 ವಾರ ಇದೆ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ನೀವು ಟ್ರೈ ಮಾಡೋದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಕೆಲವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ, ಇನ್ನು ಕೆಲವರಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನಗಳಲ್ಲಿ 1 ದಿನ ಬಿಟ್ಟು 1 ದಿನ ಟ್ರೈ ಮಾಡಬೇಕು ಅಂತ ಹೇಳಿದರೆ, ಪರ್ಟಿಕ್ಯುಲರ್ ಆಗಿ ಯಾವಾಗ ಓವಲೇಷನ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವು ಈ ಒಂದು 10 ದಿನದಲ್ಲಿ ಟ್ರೈ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವಾಗ ಬೇಕಾದರೂ ಓವಲೇಷನ್ ಆಗ್ಬೋದು. ಸೊ ಹಾಗಾಗಿ ನೀವು ಈ ಒಂದು 10 ದಿನದಲ್ಲಿ 1 ದಿನ ಬಿಟ್ಟು 1 ದಿನ ಟ್ರೈ ಮಾಡಿದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ.
ನಿಮಗೆ ಓವ್ಯುಲೇಷನ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಆಗೋಕ್ಕಿಂತ ಮುಂಚೆ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಅದರಲ್ಲಿ ನಿಮಗೆ ಲೈಟಾಗಿ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಸೆಳೆತದ ಅನುಭವ ಕೂಡ ಆಗ್ಬೋದು. ನಿಮ್ಮ ಬ್ರೆಸ್ಟ್ಗಳಲ್ಲೂ ಕೂಡ ಚೇಂಜಸ್ ಆಗ್ಬೋದು. ಲೈಕ್ ಪೇಯ್ನ್ ಥರ ಕಾಣಿಸ್ಕೊಳ್ಬೋದು. ಹೊಟ್ಟೆ ಒಂದು ರೀತಿ ಉಬ್ಬರಿಸಿದ ರೀತಿಯಲ್ಲಿ ಬ್ಲೋಟಿಂಗ್ ಈ ರೀತಿಯ ಅನುಭವ ಕೂಡ ಆಗ್ಬೋದು. ಮತ್ತು ನಿಮ್ಮ ಮೂಡಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಲೈಂಗಿಕತೆಯಲ್ಲಿ ಆಸಕ್ತಿ ಜಾಸ್ತಿ ಆಗ್ಬೋದು. ಊಟ ಸೇರ್ದೇ ಇರ್ಬೋದು. ನಿಮ್ಮ ಬಾಡಿ ಟೆಂಪ್ರೇಚರ್ ಲೈಟಾಗಿ ಜಾಸ್ತಿಯಾಗಿ ಕಮ್ಮಿ ಆಗುವಂಥದ್ದು ಈ ರೀತಿ ವೇರಿಯೇಷನ್ ಆಗ್ಬೋದು. ಮತ್ತು ಕೆಲವರಿಗೆ ಲೈಟಾಗಿ ಸ್ಪಾಟಿಂಗ್ ಥರ ಕೂಡ ಆಗ್ಬೋದು. ನಿಮ್ಮ ವೈಟ್ ಡಿಸ್ಚಾರ್ಜಲ್ಲೂ ಕೂಡ ಚೇಂಜಸ್ ಆಗ್ಬೋದು. ಈ ಒಂದು ವೈಟ್ ಡಿಸ್ಚಾರ್ಜ್ ಯಾವ ರೀತಿ ಇರುತ್ತೆ, ಒಂದು ವೇಳೆ ಓವ್ಯುಲೇಷನ್ ಆಗುವಂಥ ಸಂದರ್ಭದಲ್ಲಿ ಅದು ತಿನ್ನಾಗಿ ಕ್ಲಿಯರ್ ಆಗಿರುತ್ತೆ. ಮತ್ತು 2 ಬೆರಳುಗಳ ಮಧ್ಯದಲ್ಲಿ ಏನಾದರೂ ಸ್ಟ್ರೆಚ್ ಮಾಡಿ ನೀವೇನಾದರೂ ನೋಡಿದರೆ ಅದು ಕಟ್ ಆಗೋದಿಲ್ಲ. ಹಾಗಾಗಿ ನೀವು ಓವ್ಯುಲೇಷನ್ ಆಗುವಂಥ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂಥ ಲಕ್ಷಣಗಳನ್ನ ಕಂಡುಹಿಡಿದು ಟ್ರೈ ಮಾಡಿದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ನಿಮಗೆ ಒಂದು ವೇಳೆ ಓವ್ಯುಲೇಷನ್ ಆಗುವಂಥ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂಥ ಲಕ್ಷಣಗಳನ್ನು ಕಂಡುಹಿಡಿದು ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ತುಂಬ ಈಸಿಯಾಗಿ ಇವಾಗ ಓವ್ಯುಲೇಷನ್ ಕಿಟ್ ಕೂಡ ಸಿಗುತ್ತೆ. ಈ ಓವ್ಯುಲೇಷನ್ ಕಿಟ್ನ ಮೂಲಕ ಓವ್ಯುಲೇಷನ್ನ ಟ್ರ್ಯಾಕ್ ಮಾಡಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೂ ಕೂಡ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಸೊ ಹಾಗಾಗಿ ಈ ಓವ್ಯುಲೇಷನ್ ಕಿಟ್ಟನ್ನು ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದರ ಜೊತೆಗೆ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋ 3 ತಿಂಗಳ ಮುಂಚಿಂದನೂ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇದು ನಿಮ್ಮ ಮಗುವಿಗೆ, ಮುಂದೆ ಹುಟ್ಟುವ ಮಗುವಿಗೆ ಯಾವುದೇ ರೀತಿಯ ಜನ್ಮದೋಷ ಸಮಸ್ಯೆ ಉಂಟಾಗದಂತೆ ಕಾಪಾಡುತ್ತೆ. ಹೆಲ್ತಿ ಡಯಟ್ನ ಮೇಂಟೈನ್ ಮಾಡಬೇಕಾಗತ್ತೆ. ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ನೀವು ಮಾಡಿ ಒಂದು ವೇಳೆ ನೀವು ಟ್ರೈ ಮಾಡಿದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಈ ರೀತಿ ನೀವು ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಬರೋದ್ರಿಂದ ಮುಂದೆ ಆಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೂರ ಆಗ್ಬೋದು. ಹಾಗಾಗಿ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಒಂದು ಮಗುವಿಗೆ ಜನ್ಮ ಕೊಡುವಂಥ ಸಂದರ್ಭದಲ್ಲಿ ಇಬ್ಬರ ಪಾತ್ರ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ನೀವಲ್ದೇನೂ ನಿಮ್ಮ ಹಸ್ಬೆಂಡು ಕೂಡ ಒಂದು ಹೆಲ್ತಿ ಲೈಫನ್ನು ಲೀಡ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಅವರಿಗೇನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಕೂಡ ಕ್ವಿಟ್ ಮಾಡಬೇಕಾಗತ್ತೆ. ಒಂದು ವೇಳೆ ಈ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ಗಳಿದ್ದರೆ ಅದು ಖಂಡಿತವಾಗಿ ಸ್ಪರ್ಮ್ ಕ್ವಾಲಿಟಿ ಮೇಲೆ ಎಫೆಕ್ಟ್ ಆಗಿ ಕನ್ಸೀವ್ ಆಗಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಇದರ ಜೊತೆಗೆ ಆದಷ್ಟು ಟೆನ್ಷನ್ ಫ್ರೀ ಆಗಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಮೊದಲೇ ತಿಳಿಸಿದ ಹಾಗೆ ಒಂದು ಹೆಲ್ತಿ ಪ್ರೆಗ್ನೆನ್ಸಿ ಆಗಲಿಕ್ಕೆ ಅಥವಾ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರ ಪಾತ್ರ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಓವ್ಯುಲೇಷನ್ ಅಂದರೆ ಏನು, ಯಾವ ರೀತಿ ಟ್ರ್ಯಾಕ್ ಮಾಡಬೇಕು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.